ಸ್ವಾಧ್ಯಾಯ ನಡೆದದ್ದೇ ಇದೆ. ನಿರ್ಜರಾಧಿಕಾರದ 23ನೇ ಮಂಗಲ ಕಲಶಿದೆ. ಲೋಕ ಶಾಶ್ವತ ಏಕ ಏಷ ಸಕಲ ವ್ಯಕ್ತೋ ವಿವಿಕ್ತಾತ್ಮನಃ ಚಿಲ್ಲೋಕಂ ಸ್ವಯಮೇವ ಕೇವಲಮಯಂ ಯಲ್ಲೋಕಯತ್ಯೇಕಃ ಲೋಕೋಯಂ ನ ತವಾ ಪರಸ್ತದಪರಸ್ತಸ್ಯಾಸ್ತಿ ತದ್ವಿಕುತೋ ನಿಶ್ಶಂಕಃ ಸತತಂ ಸ್ವಯಂ ಸಸಹಜಂ ಜ್ಞಾನಂ ಸದಾ ವಿಂದ್ರತಿ. ಸಹಜಂ ಜ್ಞಾನಂ ಸ್ವಯಂ ಸತತಂ ಸದಾ ವಿಂದತಿ. ಸಮ್ಯಕ್ ದೃಷ್ಟಿ ಜೀವನು ಸ್ವಭಾವದಿಂದಲೇ ಶುದ್ಧ ಚೈತನ್ಯ ತತ್ವವನ್ನು ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಏನೇ ಮಾಡ್ತಾ ಇರೋ ವೇಳೆದೊಳಗೂ ಕೂಡ ಕರ್ಮದ ಸಂಯೋಗ, ವಿಕಾರಿ ಭಾವದ ಉತ್ಪಾದ ಯಾವುದೇ ಪ್ರಕಾರದಿಂದ ಒಳಗಡೆ ಅವನಿಗೆ ಅವುಗಳ ಕುರಿತಾಗಿ ಹರ್ಷ ಅಥವಾ ವಿಷಾದದ ಭಾವಗಳ ಭೂಮಿಕೆಗೆ ಅನುಸಾರವಾಗಿ ವರ್ತಿಸ್ತಾ ಇರುವಾಗ ಕೂಡ ಅವನು ತನ್ನ ಶುದ್ಧ ಚಿದ್ರೂಪವನ್ನು ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಈ ಮಾತು ಅತ್ಯಂತ ಗಂಭೀರವಾಗಿ ಯೋಚನೆ ಮಾಡುವಂಥದ್ದು ಇದೆ. ಅರೆ, ಶರೀರ ಇದೆ, ಸಂಯೋಗಿ ಇದೆ, ಭೋಗದ ಭಾವ ಇದೆ. ಆ ಭಾವಕ್ಕೆ ಸಂಬಂಧಿಸಿದ ಹಾಗೆ ಯಾವುದೋ ಪ್ರಕಾರದ ಅನುಭೂತಿ ಇದೆ, ಸುಖ ದುಃಖ ಯಾವುದೋ ಪ್ರಕಾರದ ಅನುಭೂತಿ ಇದೆ. ಆದ್ರೂ ಕೂಡ ಅವನು ಶುದ್ಧ ಚಿದ್ರೂಪದ ಆಸ್ವಾದ ಪಡೀತಾ ಇರ್ತಾನೆ, ಅನುಭವ ಪಡೀತಾ ಇರ್ತಾನೆ. ಇದೇ ಒಂದು ಆಂತರ್ಯದ ಕ್ರಿಯಾ ವಿಶೇಷದ ಕಾರಣದಿಂದ ಜೀವ ಬಾಹ್ಯದೆಲ್ಲವನ್ನು ಜಯಿಸಿ ನಿತಾಂತ ಜಯಶಾಲಿ ಸಿದ್ಧ ಪದಕ್ಕೆ ಪ್ರಾಪ್ತ ಆಗ್ತದೆ. ಆಂತರ್ಯದ ಇದು ಯಾವ ಒಂದು ಕ್ರಿಯಾ ವಿಶೇಷ ಅನುಭವ, ಇದರದ ಅನುಭವ ಆಗುವೆಳೆದೊಳಗೂ ಕೂಡ ಅದರದೇ ಅನುಭವ ಆಗ್ತಾ ಇದೆ. ಧರ್ಮ ಅಲೌಕಿಕ ಇದೆ ರೀ. ಲೋಕದ ಜೀವರುಗಳೆಲ್ಲ ಯಾವ ರೀತಿ ವರ್ತಿಸ್ತಾ ಇದ್ದಾರೆ, ಯಾವುದರ ಅವಲಂಬನೆ ತಕ್ಕೊಂಡಿದ್ದಾರೆ, ಯಾವುದರ ಅನುಭವ ಮಾಡ್ತಾ ಇದ್ದಾರೆ, ಅದೇ ಪ್ರಕಾರದ ವರ್ತನೆ, ಅದೇ ಪ್ರಕಾರದ ಪರದ್ರವ್ಯಗಳ ಅವಲಂಬನೆ, ಅದೇ ರೀತಿಯ ಅನುಭವ ಈ ಸಮ್ಯಕ್ ದೃಷ್ಟಿ ಜೀವರುಗಳು ಕೂಡ ಮಾಡ್ತಾ ಇದ್ರೂ ಅವರದನ್ನು ಮಾಡ್ತಾನೆ ಇಲ್ಲ. ಶುದ್ಧ ಚೈತನ್ಯ ಸ್ವರೂಪದ ತತ್ವದ ಅನುಭವ ಮಾಡ್ತಾರೆ. ಆ ಅನುಭವ ಏನಿದೆಯಲ್ಲ, ಅದುವೇ ಸಂಸಾರದ ಸಾಗರವನ್ನು ದಾಟುವಲ್ಲಿ ನೌಕೆಯ ಸಮಾನ. ಅರೆ, ಉಳಿದ ಹಾಗೆ ವ್ರತಾದಿಗಳ ಪರಿಣಾಮ, ಧರ್ಮದ ಅನುಷ್ಠಾನ, ಶುಭ ಅನುಷ್ಠಾನ ಏನು ಇದಾವೆಯೋ ಅವು ಎಲ್ಲವುಗಳ ಮಧ್ಯದಲ್ಲಿ ಕೂಡ ಅರೆ ಭೂಮಿಕೆಯ ಅನುಸಾರವಾಗಿ ಅವೆಲ್ಲ ಇರ್ತಾವೆ. ಕೆಳಗಿನ ಭೂಮಿಕೆಯೊಳಗ ಸಂಕ್ಲೇಶ ಪರಿಣಾಮಗಳು ಕೂಡ ಇರ್ತವೆ. ಭೋಗಾಸಕ್ತಿ ಇದೆ, ಭೋಗದ ಭಾವದ ಅನುಭವ ಇದೆ, ಸಂಯೋಗಿ ಪದಾರ್ಥಗಳ ಕುರಿತು ರಾಗದ್ವೇಷಗಳೂ ಇದ್ದಾವೆ. ಹೇಗೆ ತಿಳಿಯೋದು ಹೇಳ್ರಿ ಈ ಮಾತನ್ನು? ನಾಲ್ಕನೇ ಭೂಮಿಕೆ ಯೋಗ್ಯವಾದಂಥ
ಪರಪದಾರ್ಥಗಳ ಅವಲಂಬನಾತ್ಮಕ ಕ್ರಿಯೆಯ ಪರಿಣಾಮ ಅನುಭೂತಿ. 5ನೇ ಗುಣಸ್ಥಾನ ಯೋಗ್ಯ ಕ್ರಿಯೆಯ ಅವಲಂಬನೆ ಅನುಭೂತಿ. 6ನೇ ಗುಣಸ್ಥಾನ ಯೋಗ್ಯ ಕ್ರಿಯೆಯ ಅವಲಂಬನೆ ಅನುಭೂತಿ. ಇವು ಎಲ್ಲ ಸಮಗ್ರ ರೂಪದಿಂದ ಆಯಾ ಭೂಮಿಕೆಯೊಳಗ ಇರೋ ವೇಳೆದೊಳಗೂ ಕೂಡ ಅವನಿಗೆ ಅವುಗಳ ಕುರಿತಾದಂಥ ಬಂಧ ನಗಣ್ಯ ಇದೆ. ಗಣನೆಗೆ ತಂದುಕೊಳ್ಳೋದನ್ನ ಬೇಕಿಲ್ಲ, ಅಷ್ಟ ನಗಣ್ಯ ಇದೆ. ಮತ್ತು ನಿರ್ಜರೆ 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 ಆ 3 ಭೂಮಿಕೆಯೊಳಗ ಭೂಮಿಕೆಯ ಅನುಸಾರ ವಿಶೇಷ 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 ಇದೆ. ಈ ಸಮ್ಯಕ್ ದರ್ಶನ ಅಥವಾ ಶುದ್ಧ ಚೈತನ್ಯದ ಅನುಭೂತಿ ಏನಿದೆಯಲ್ಲ, ಈ ಒಂದು ಅನುಭೂತಿಯೇ ಅದ್ವಿತೀಯ ಉಪಾಯ ಇದೆ. ಈ ಅನಾದಿ ಕಾಲದ ಪರಭಾವ, ಪರಾಧೀನತೆ, ದುಃಖ, ಜನ್ಮ ಮರಣದ ಚಕ್ರ ಇವೆಲ್ಲವುಗಳಿಂದ ಪಾರಾಗಿ ಹೋಗುವ ಸಲುವಾಗಿ, ಬಿಡಿಸಿಕೊಳ್ಳುವ ಸಲುವಾಗಿ ಆ ಅನುಭೂತಿ ಒಂದೇ ಇದೆ, ಒಂದೇ ಇದೆ, ಒಂದೇ ಇದೆ ಉಪಾಯ. ಬೇರೆ ಯಾವುದೂ ಉಪಾಯ ಇಲ್ಲ ನೋಡ್ರಿ. ಬೇರೆ ಏನು ಕ್ರಿಯೆ ಇದ್ದಾವೆ, ಶ್ರದ್ಧೆ ಇದೆ, ಪರಿಣಮನ ಇದೆ, ಅನುಭವ ಇದೆ, ಅದು ಎಲ್ಲವೂ ತೀವ್ರ, ಮಂದ, ಅನಂತ ಅಥವಾ ಅಲ್ಪ ಸಂಸಾರದ ಕಾರಣನ ಇದೆ. ಒಂದು ಚೈತನ್ಯದ ಅನುಭೂತಿಯನ್ನು ಹೊರತುಪಡಿಸಿ ಸಂಸಾರದ ಅಭಾವದ ಉಪಾಯ ಇನ್ನೊಂದು ಯಾವುದೂ ಇಲ್ಲ. ಬಹಳ ಅದ್ಭುತವಾದಂಥ, ಅಲೌಕಿಕವಾದಂಥ, ವಿಶೇಷವಾದಂಥ, ಮೈ ಜುಮ್ ಎನ್ನುವಂಥ ಮಾತು ಇಲ್ಲಿ ನಡೆದದ್ದು ಇದೆ. ಧರ್ಮ ಅದೇ ಸಂಪೂರ್ಣ ವಿಶ್ವದಿಂದ ಅತ್ಯಂತ ಅಸ್ಪೃಷ್ಟ ತ್ರಿಕಾಲ ನಿರಾವರಣ, ತ್ರಿಕಾಲ ಜ್ಞಾನ, ಒಂದು ಜ್ಞಾತ, ಒಂದು ಚೈತನ್ಯ ಸ್ವಭಾವ ಇದೆಯಲ್ಲ, ಆ ಸ್ವಭಾವದ ಅನುಭವ, ಆ ಸ್ವಭಾವದ ಶ್ರದ್ಧೆ, ಆ ಸ್ವಭಾವದ ಆಶ್ರಯ ಮಾಡಿ ಆಗುವಂಥ ಜ್ಞಾನದ ಪರಿಣಮನ, ಇದರ ಹೆಸರು ಧರ್ಮ ಇದೆ, ಇದರ ಹೆಸರು ಮೋಕ್ಷದ ಮಾರ್ಗ ಇದೆ. ಅದರ ಜೊತೆಗೆ ಅವನವನ ದುರ್ಬಲತೆ ಅಥವಾ ಸಾಮರ್ಥ್ಯದ ಅನುಸಾರ ಯಾವ್ಯಾವುದು ಇನ್ನೂ ಉಳ್ಕೊಂಡಿದೆಯೋ ಅದೆಲ್ಲವೂ ಸ್ಪಷ್ಟ ಹೇಳೋದಂತಂದ್ರೆ ಬಂಧದ ಕಾರಣ ಇದೆ. ಅದರ ಸಮ್ಯಕ್ ದೃಷ್ಟಿಗೆ ಬಂಧಯೋಗ್ಯ ಭಾವದ ಸದ್ಭಾವದೊಳಗೆ ಕೂಡ ನಿರ್ಜರಾಯೋಗ್ಯ ಸ್ವಭಾವದ ಅನುಭವ ಇದೆಯಲ್ಲ, ಇದು ಲಕ್ಷ್ಯದೊಳಗೆ ಬರೋದ ಸುಖಾರ್ಥಿ ಜೀವದ ಸಲುವಾಗಿ, ಶ್ರದ್ಧಾಳು ಜೀವದ ಸಲುವಾಗಿ ಪ್ರಯತ್ನಪೂರ್ವಕನ ಸಂಭವ ಇದೆ. ಇಲ್ಲದಿದ್ದರೆ ಯಾವನಿಗೆ ಸುಖದ ಅಭಿಪ್ರಾಯ ಇಲ್ಲ, ಯಾವನಿಗೆ ಸರ್ವಜ್ಞ ಪ್ರಭುವಿನ ವಚನದ ಮೇಲೆ, ಸ್ವರೂಪದ ಮೇಲೆ ಶ್ರದ್ಧೆ ಇಲ್ಲ, ಅವನಿಗೆ ಯಾವುದೇ ರೀತಿಯಿಂದ ಇದು ಲಕ್ಷ್ಯದೊಳಗೆ ಬರೋದನ್ನು ಸಾಧ್ಯ. ಬಂಧಯೋಗ್ಯ ಭಾವಗಳ 4, 5, 6ನೇ ಗುಣಸ್ಥಾನದೊಳಗ ಬಂಧಯೋಗ್ಯ ಭಾವಗಳ ವರ್ತಿಸ್ತಾ ಇದ್ರೂ ಕೂಡ ನಿರ್ಜರಾಯೋಗ್ಯ ಸ್ವಭಾವದ ಅನುಭವ ಏನಿದೆ ಅದರದೇ ಮುಖ್ಯತೆಯಿಂದ
ಬಂಧ ಇಲ್ಲ ಅಂಥೇಳಿ ಹೇಳಿದರು. ಬಂಧ ಆಗ್ತಾ ಇದೆ ಅವನಿಗೆ. ಯಾವ ಪ್ರಕಾರ ಭೋಗ ಭಾವದ ಅನುಭವ ಇದೆ, ಭೋಗ ಸಾಮಗ್ರಿಯ ಆಕರ್ಷಣೆ ಇದೆ. ಮೇಲಿನ ಭೂಮಿಕೆಗೆ ಹೋದ್ರ ಭೋಗದ ತ್ಯಾಗದ ಪ್ರಯತ್ನ ಇದೆ 5ನೇ ಗುಣಸ್ಥಾನದೊಳಗೆ. ಅರೆ 4ನೇ ಗುಣಸ್ಥಾನದೊಳಗೆ ಭೋಗಯೋಗ್ಯ ಭಾವ ಇದೆ ರೀ, ಭೋಗ ಪದಾರ್ಥಗಳ ಆಕರ್ಷಣೆ ಇದೆ ರೀ. ನಂಬುತ್ತೀರಿ ಇಲ್ಲ ಗೊತ್ತಿಲ್ಲ. 4ನೇ ಗುಣಸ್ಥಾನದೊಳಗೆ ಸಮ್ಯಕ್ ದರ್ಶನ ಇದೆ, ಅದರ ಭೋಗಯೋಗ್ಯ ಭಾವಗಳ ನಿರಂತರ ಬಂಧಯೋಗ್ಯ ಭಾವಗಳು, ಬಂಧಯೋಗ್ಯ ಭೋಗದ ಭಾವಗಳ ನಿರಂತರ ವರ್ತಿಸ್ತಾ ಇದ್ದಾವೆ. 5ನೇ ಗುಣಸ್ಥಾನದೊಳಗ ಭೋಗದ ತ್ಯಾಗದ ಭಾವ ನಿರಂತರ ವರ್ತಿಸ್ತಾ ಇದೆ. ಭೋಗಗಳ ತ್ಯಾಗ ಮಾಡುವ ಉದ್ಯಮ, ಪುರುಷಾರ್ಥ, ಪ್ರಯತ್ನ ಜಾಗೃತ ಆದದ್ದು ಇದೆ. ಅದು ವೃದ್ಧಿಂಗತ ಆಗತಾ ಇದೆ. 6ನೇ ಗುಣಸ್ಥಾನದೊಳಗ ಗ್ರಹಣ ಯೋಗ್ಯ ಭಾವದ ಸರ್ವಥಾ ಸರ್ವಥಾ ಸರ್ವತೋಮುಖವಾಗಿ ಮಹಿಮೆ ಇದೆ, ಅದರದೇ ಪ್ರಯತ್ನ ಇದೆ, ಅದರಲ್ಲಿ ಸಮಯ ಸಮಯಕ್ಕ ಯಶಸ್ಸು ಪ್ರಾಪ್ತ ಆಗ್ತಾ ಇದೆ. ಹೀಗೆ ಈ 3 ಭೂಮಿಕೆಯೊಳಗ ಬಂಧ ಯೋಗ್ಯ ಭಾವಗಳ ವರ್ತಿಸ್ತಾ ಇದ್ರನೂ ಕೂಡ ನಿರ್ಜರಾಯೋಗ್ಯ ಭಾವದ ಅರ್ಥಾತ್ ಸ್ವಭಾವದ ಅನುಭವದ ಮುಖ್ಯತೆ ಇದ್ದ ಕಾರಣ, ಹಾಗಾದ್ರೆ ಅದು ಗೌಣ ಇದೆನಾ? ಇರುವುದರಿಂದ ಅದು ಗೌಣ ಇದೆ ಅಂಥೇಳಿ ನಮಗೆ ಹೇಳಲಾಗಿದೆ. ಅದು ಅವನಲ್ಲೇ ಇದೆ ಅಲ್ಲ ಅಂಥೇಳಿ ಅದು ಗೌಣ ಅಂಥೇಳಿ ನಮಗೆ ಹೇಳಲಾಗಿದೆ. ಆದ್ರೆ ಅವನಿಗೆ ಗೌಣ ರೂಪದಿಂದ ಕೂಡ ಅದು ಇಲ್ರಿ. ಪೂರ್ಣ ರೂಪದಿಂದ ಶುದ್ಧ ಸ್ವಭಾವದ ಅನುಭವ ಐತ್ರಿ, ಅಲ್ಲಿ ಮಾಯಾಚಾರ ಇಲ್ಲ. ಅರೆ ಮಿಥ್ಯಾದೃಷ್ಟಿ ಮಾಯಾಶಲ್ಯದಿಂದ ಮಾಯಾಚಾರದಿಂದ ಸಂಪೂರ್ಣ ಅಂಟಿಸಿಕೊಂಡವಿದ್ದಾನೆ. ಹೀಗಿರುವುದರಿಂದ ಅವನಿಗೆ ಆ ಮಾತ ತಿಳಿದು ಬರೋದು ಕಠಿಣ ಇದೆ. ಯಾವುದು ಮಾಡಿದ್ರೂ ಮಾಯಾಚಾರ ಇದೆ. ಭಗವಂತನ ಮಂದಿರದೊಳಗೆ ಹೋದ್ರೂ ಕೂಡ ಬರೇ ಮಾಯಾಚಾರ ಇದೆ ಅಥವಾ ಇಲ್ಲ ನಮ್ಮಲ್ಲೇ ನಾವು ಪರೀಕ್ಷೆ ಮಾಡಿಕೊಳ್ಳೋದ್ರಿ. ಉತ್ತರ ಪ್ರಶ್ನೆಯ ಮಾತು ಇಲ್ಲ. ಮಾಯಾಚಾರ ಹೋಯ್ತು ಅಂತಂದ್ರೆ ಸಮ್ಯಕ್ ದರ್ಶನನೇ ಇದೆ ರೀ. ಮಾಯಾಚಾರ ಯಾವ್ದು ಹಾಗಾದ್ರೆ ನೋಡ್ರಿ, ಮಾಯಾಚಾರದೊಳಗೆ ಅನೇಕ ಪ್ರಕಾರ ಇದ್ದಾವೆ. ಕಥನೇನೋ ಹೇಳಿದ್ರೆ ಮನಸ್ಸಿನಲ್ಲೊಂದು, ಮಾತಿನಲ್ಲೊಂದು, ಪರಿಣತಿಯೊಂದು ಬೇರೆ ಇರುವುದು. ಪೂಜೆಯೊಳಗೆ ಬಂತ್ರಿ, ಮಂದಿರದೊಳಗೆ ಹೋದ ಮೇಲೆ ಮನುಷ್ಯನೊಳಗ, ವಚನದೊಳಗ, ಕಾಯದ ಪರಿಣತಿಯೊಳಗ ಏಕ ಪ್ರಕಾರ ಇದೆ ಅಂದ್ರೆ ನೋಡ್ರಿ, ಮಾಯಾಚಾರ ಎಂಥ ಭಾವ ಇಲ್ಲಲ್ಲ, ಅಂಥ ಭಾವರೂಪದಿಂದ ತೋರಿಸಿಕೊಳ್ಳೋದೇನಿದೆ ಅದೊಂದು ಮಾಯಾಚಾರ. ಎರಡನೇದ್ದ ಯಾವುದು ನನ್ನ ಭಾವ ಅಲ್ಲ, ಸ್ವಭಾವ ಅಲ್ಲ, ಸಮಯವರ್ತಿ ಭಾವ ಇದೆ, ಆ ರೂಪದ ಅನುಭವ ಮಾಡೋದ, ಅದೊಂದು ಸೂಕ್ಷ್ಮ ಮಾಯಾಚಾರ. ಅವು ಎರಡೂ ಜೊತೆಗೇನೆ ಅದಾವ. ಯಾವ ಭಾವ ನನ್ನಲ್ಲೇ, ಯಾವ ಉಚ್ಚ ಭಾವ ಇಲ್ಲವೋ ಅರೆ ಸ್ಪಷ್ಟ ಇದೆ ಸುತ್ತತಾಯಿ. ಒಳಗಡೆದ್ದೇನಾದರೂ ಇಂದ್ರಿಯ ಜ್ಞಾನದಿಂದ ತಿಳಿದು ಬರುವಂಥದ್ದು ಒಂದು ಮಷಿನ್, ಈ ಒಂದು ಯಂತ್ರ ಇರ್ತಿತ್ತು ಅಂತಂದ್ರೆ ಎಲ್ಲ ಸ್ಪಷ್ಟ ಆಗ್ತಿತ್ತು. ಯಾರು ಎಷ್ಟು ಶುದ್ಧ ಇದ್ದೇವೆ ಅನ್ನೋದ್ರೆ ಅಂಥದ್ದೊಂದು ಏನಾದರೂ ಇರ್ತಿತ್ತು ಅಂತ. ಹಾಗಾದ್ರೆ ಅಂಥದ್ದು ಇಲ್ಲ. ಆದ್ರೆ ಅದಕ್ಕಿಂತ ಉಚ್ಚಿಕೊಟ್ಟಿದ್ದಿದೆ ತನ್ನನ್ನು ತಾನು ನೋಡುವಂಥದ್ದು ಒಂದು ಸ್ಪಷ್ಟವಾದಂಥ ದೃಷ್ಟಿಕೋನ, ಭಾವ, ಜ್ಞಾನ. ಅಷ್ಟು ನೋಡ್ಬಹುದಲ್ಲ.
ಇನ್ನೊಬ್ಬರದ್ದು ನೋಡೋ ಅವಶ್ಯಕತೆ ಇಲ್ಲ. ನೀಚ ಭಾವ ಇರುವ ವೇಳೆದೊಳಗೂ ಕೂಡ, ಕೆಳದರ್ಜೆಯ ಭಾವ ಇರುವ ವೇಳೆದೊಳಗೂ ಕೂಡ ಉಚ್ಚ ಭಾವ, ಮೇಲ್ತರಗತಿಯ ಭಾವವನ್ನು ದರ್ಶಿಸೋದ್ರೆ, ತೋರಿಸಿಕೊಡೋದು, ಅದರಲ್ಲಿ ಎಷ್ಟು ಆಕುಲತೆ ಇದೆ, ಎಷ್ಟು ದುಃಖ ಇದೆ ಹೇಳ್ರಿ. ಇದು ಸ್ಥೂಲ ಮಾಯಾಚಾರ. ಇನ್ನು ಸ್ವಲ್ಪ ಈ ಜೀವಕ್ಕ ಏನಾದರೂ ಪ್ರಸಂಗವಶಾತ್ ಭಾಗ್ಯದಿಂದ, ಎಂಥ ಪ್ರಸಂಗ, ಗುರುಗಳ ಉಪದೇಶ ಶ್ರವಣ ಮಾಡುವಂಥ, ಗುರುಗಳ ಅಂತರ್ಭಾಷ್ಯ ದಿವ್ಯ ದಿವ್ಯ ಪವಿತ್ರ ಭಾವ ಮತ್ತು ಪರಿಣತಿಯನ್ನು ನೋಡುವಂಥ ಪ್ರತ್ಯಕ್ಷ ಅವಕಾಶ ಪ್ರಾಪ್ತ ಆಯಿತು ಅಂತಂದ್ರೆ, ಆ ವೇಳೆದೊಳಗ ಯಾವುದು ತನ್ನ ತ್ರಿಕಾಲಿ ನಿಜ ಸ್ವಭಾವ ಅಲ್ಲವೋ ಅಂಥ ವರ್ತಮಾನದ ಉತ್ಪನ್ನ ಧ್ವಂಸಿ ಭಾವವನ್ನು ತಾನು ಅಂಥೇಳಿ ಅನುಭವ ಮಾಡೋದು ಇದೆಯಲ್ಲ, ಅದೊಂದು ಮಾಯಾಚಾರ. ತನ್ನದಲ್ಲ, ಉತ್ಪನ್ನ ಧ್ವಂಸಿ, ಪ್ರಸಂಗವಶಾತ್ ಆದದ್ದು ಇದೆ, ಸಂಯೋಗದ ಕಾರಣದಿಂದ ಆದದ್ದು ಇದೆ. ವೈರಾಗ್ಯದ ಭಾವ, ಜಿಗುಪ್ಸೆಯ ಭಾವ, ಭಕ್ತಿಯ ಭಾವ ಯಾವುದೋ ಪ್ರಸಂಗವಶಾತ್ ಆದದ್ದು ಇದೆ ರೀ. ನಮ್ಮ ಭಾಗ್ಯ ದುರ್ಭಾಗ್ಯ ಹೇಗಿದೆ ಅದರ ಅನುಸಾರನ ಅದರ ಭಾಷ್ಯ ಪ್ರಸಂಗ ಆಗಿದೆಯಲ್ಲ ಹಾಗೆ ಆಗಿದೆ. ಅರೆ 12 ಅನುಪ್ರೇಕ್ಷೆಗಳ ಸ್ವರೂಪ ಹೇಳ್ತಾ ಇರೋ ವೇಳೆದೊಳಗ ಅನಿತ್ಯ, ಅಶರಣ ಮೊದಲಾದವುಗಳ ಸ್ವರೂಪದ ನಿರೂಪಣೆಯನ್ನು ಹೇಗಿದೆಯೋ ಹಾಗೆ ಪ್ರಾಮಾಣಿಕ ರೂಪದಿಂದ ಮಾಡ್ತಾ ಇದ್ದರೆ ಅದನ್ನು ಆಲಿಸುವ ವೇಳೆದೊಳಗ ಯಾವುದೋ ಒಂದು ರೀತಿಯ ಆಂಶಿಕ ವೈರಾಗ್ಯ ಭಾವ ಬರ್ತಿದೆಯೋ ಅಥವಾ ಇಲ್ಲರಿ, ಬರ್ತಿದೆ. ಆ ಭಾವ ನನ್ನ ತ್ರಿಕಾಲಿ ಸ್ವಭಾವ ಇದೆ ಅಂದರೆ ಇಲ್ಲ. ಆದರೆ ಆ ಭಾವದೊಳಗೆ ನನ್ನನ್ನು ನಾನು ಸಂಪೂರ್ಣ ರೂಪದಿಂದ ಸ್ವೀಕಾರ ಮಾಡೋದಿದೆಯಲ್ಲ, ಇದು ಮಾಯಾಚಾರ. ಎಲ್ಲ ನಮ್ದು ಏನಿದೆ ಹೇಳ್ರಿ, ಭಕ್ತಿಯ ಭಾವರೂಪದಿಂದ ಭಗವಂತನ ಭಕ್ತಿಗೆ ಏನೋ ಶಾಸ್ತ್ರ ಓದಿದ್ದೇವೆ, ಕೇಳಿದ್ದೇವೆ, ಏನೋ ವಿಚಾರ ಸೂಕ್ಷ್ಮ ಭಕ್ತದ್ದ ಇದೆ. ಆ ಸಮಯದೊಳಗ ಭಗವಂತರ ನಮ್ಮ ದೃಷ್ಟಿ ಪಥದೊಳಗೆ ಬಂದರು ಅಂತಂದ್ರೆ ಆ ಸಮಯದೊಳಗ ಆ ಭಗವಂತರ ಕುರಿತು ಓಹೋ ತ್ರಿಲೋಕ ಪೂಜ್ಯ ನಿರಾವರಣ ದಶ ಆತ್ಮಿಕ ಗುಣಗಳ ಪೂರ್ಣ ರೂಪದಿಂದ ಅರಳಿ ನಿಂತಿರುವಂಥ ದಶ ಧನ್ಯ ಇದೆ. ಈ ಪ್ರಕಾರದ ವಾಚಕ ಶಬ್ದಗಳ ವಾಚ್ಯ ರೂಪದ ಭಾವ ಬಂತು ಅಂತಂದ್ರೆ ಆ ಭಾವ ನನ್ನ ಸಂಪೂರ್ಣ ಸ್ವಭಾವ ಅಂಥೇಳಿ ಅನುಭವ ಮಾಡ್ತೇವಲ್ಲ, ಅದು ಮಾಯಾಚಾರ. ಮಾಯಾಚಾರ ಇದೆ ಅನ್ನೋದ ಇದು ಒಂದು ಅಪೇಕ್ಷಾದಿಂದ ಪೂರ್ಣ ಸತ್ಯ. ಇನ್ನು ಕುಂದು ಸಾಹಿತ್ಯದ ಅಪೇಕ್ಷಾದಿಂದ ವಿಚಾರ ಮಾಡಿದ್ರೆ ಅದು ಅಜ್ಞಾನ ಮಿಥ್ಯಾತ್ವ ಪರ್ಯಾಯ ಮೂಢತೆ ಇದೆ. ಪರ್ಯಾಯ ಮೂಢತೆ ಅದೊಂದು ಸಮಯದ ಪರ್ಯಾಯ ಇದೆಯಲ್ಲ, ಅದು ಪರದಿಂದಂತೂ ಆಗಿಲ್ಲ. ಈಗ ಮೊದಲು ಹೇಳಿತು ಪ್ರಸಂಗವಶಾತ್ ಅಂಥೇಳಿ ಹೇಳಿತು, ಭಾಗ್ಯದಿಂದ ಅಂಥೇಳಿ ಹೇಳಿತು. ಶಾಸ್ತ್ರಾದಿಗಳ ಶ್ರವಣಾದಿಗಳಿಂದ ಅಥವಾ ವಾಚನಾದಿಗಳಿಂದ ಅಂಥ ಒಂದು ಸ್ವರೂಪ, ಪರಮಾತ್ಮನ ಸ್ವರೂಪ, ಸಕಲ ಪರಮಾತ್ಮ ಅರಹಂತ ಪ್ರಭುವಿನ ಸ್ವರೂಪ ಒಂದಿಷ್ಟು ಕ್ಷಯೋಕ್ಷಮ ಜ್ಞಾನದೊಳಗೆ ಗ್ರಹಣ ಆಗಿತ್ತು ಅಂತಂದ್ರೆ ಆ ಭಗವಂತರ ಯಾವುದೋ ಪುಣ್ಯ ವಿಶೇಷದ, ನನ್ನ ಪುಣ್ಯ ವಿಶೇಷದ ಕಾರಣದಿಂದ ನನ್ನ ಜ್ಞಾನದೊಳಗೆ ಬಂದುಬಿಟ್ರು ಅಂತಂದ್ರೆ ಅವರ ಕುರಿತಾಗಿ ಯಾವ ಭಕ್ತಿಯ ಭಾವ ಇದೆಯಲ್ಲ, ಅದು ಅವರ ಕುರಿತಾಗಿ ಅಥವಾ ಪುಣ್ಯದ ಕಾರಣದಿಂದ ಆದದ್ದು ಇದೆ ಅಂಥೇಳಿ ಇಲ್ಲಿಯವರೆಗೆ ಚರ್ಚೆ ಆಯಿತು. ಈಗ ಹೇಳ್ತಾ ಇರೋದ ಅದು ನನ್ನ ಭಾವ ಇದೆ, ಒಂದು ಸಮಯದ ಭಾವ ಇದೆ ನಂದು. ಅದು ಕ್ಷಯೋಕ್ಷಮ ಜ್ಞಾನದ ಒಂದು ಪ್ರಕಾರದ ಚಿತ್ರ ಇದೆ. ಕ್ಷಯೋಕ್ಷಮ ಭಾವ, ಕ್ಷಯೋಕ್ಷಮ ಜ್ಞಾನದ ಒಂದು ಪ್ರಕಾರದ ಆಕಾರ ಮೂಡಿದ್ದೇ ಇದೆ. ಅದನ್ನು ನನ್ನ ಸ್ವರೂಪ ಅಂಥೇಳಿ ತಿಳಿಯೋದ ಪರ್ಯಾಯ ಮೂಢತೆ ಇದೆ. ಪರ್ಯಾಯ ಮೂಢತೆ ಏನಿದೆ ಅದು ಪರ ಸಮಯ ಇದೆ.
ಪಜ್ಜಯ ಮೂಢಾಹಿ ಪರಸ ಸಮಯ ಸಾರದೊಳಗೆ ಒಂದಿತ್ತು ಸವ್ವಸಿದ್ಧೇ ಧ್ರುವಂ ಅಚಲಂ ಅನುಪಮ ಶುದ್ಧಗತಿಗೆ ಪ್ರಾಪ್ತವಾಗಿರುವಂಥ ಅನಂತ ಸಿದ್ಧರಿಗೆ ನಮನ ಮಾಡಿದ ನಂತರ ತಕ್ಷಣವೇ ಹೇಳಿದ್ರು, ಒಂದು ಸಮಯ ಕೂಡ ವಿಳಂಬ ಮಾಡಲಿಲ್ಲ. ಏನ ಜೀವ ದರ್ಶನ ಜ್ಞಾನ ಚಾರಿತ್ರದೋಳ್ ಸ್ಥಿರಗೊಳೆ ಸ್ವಸಮಯವೆಂದರಿವುದು ಜೀವ ಕರ್ಮ ಪುದ್ಗಲ ಪ್ರದೇಶದೋಳ್ ಸ್ಥಿರವಿದೆ ಪರಸಮಯವೆಂದರಿಯುವುದು ಹೇಳಿಬಿಟ್ಟು. ಪರಸಮಯ ಅಂದ್ರೆ ಏನು? ಅವನು ಜೀವನ ಅಲ್ಲ. ಪಜ್ಜಯ ಮೂಢಾಹಿ ಪರಸಮಯ ಮತ್ತು ಕರ್ಮ ಪುದ್ಗಲ ಪ್ರದೇಶದೊಳಗೆ ಸ್ಥಿರವಿದೆ ಪರಸಮಯ. ಹಾಗಾದ್ರೆ ಪರ್ಯಾಯದೊಳಗೆ ತನ್ನ ಸಂಪೂರ್ಣ ಸ್ವಭಾವದ ಅನುಭವ, ಅಲ್ಲಿ ವಿಕಲ್ಪ ಇಲ್ಲ. ಆದರೆ ಪರ್ಯಾಯದೊಳಗೆ ಸಮಗ್ರ ರೂಪದಿಂದ ಅದುವೇ ತನ್ನ ಸ್ವಭಾವ ಅಂತ ಹೇಳಿ ಅನುಭವ ಮಾಡುವಿಕೆ ಇದೆಯಲ್ಲ, ಅದು ಪರಸಮಯ ಇದೆ, ಅದು ಪರ್ಯಾಯ ಮೂಢತೆ ಇದೆ, ಅದು ಮಾಯಾಚಾರ ಇದೆ, ಅದು ಅನಂತ ಸಂಸಾರ ಇದೆ. ಮಾಯಾಚಾರ ಏನಿದೆ, ಅದು ಅನಂತ ಸಂಸಾರ ಇದೆ. ಸಮ್ಯಕ್ ದರ್ಶನ ಪ್ರಾಪ್ತ ಆದ ನಂತರ ಕೂಡ ಮಾಯಾಚಾರ ಎರಡನೇ ಕಷಾಯಿ ಚೌಕಡಿಯ ಜೊತೆಗೆ ಹೋಗ್ತಿದೆ. ಎರಡನೇ ಕಷಾಯಿ ಚೌಕಡಿಯ ಜೊತೆಗೆ ಮಾಯಾಚಾರ ಹೋಗ್ತಿದೆ ಅಂಥೇಳಿ ನಿಶಲ್ಯೋ ವ್ರತಿ. ಶಲ್ಯ ಮೂರು ಹೇಳಿದ್ರು. ಯಾವ? ಮಿಥ್ಯೆ, ಮಾಯೆ, ನಿಧಾನ. ತನ್ನನ್ನ ಪರ್ಯಾಯ ರೂಪ ಅನುಭವ ಮಾಡೋದು, ತನ್ನಲ್ಲೇ ಯಾವುದೋ ಒಂದು ಉಚ್ಚ ಪರ್ಯಾಯದ ಅಪೇಕ್ಷೆ ಮಾಡೋದು, ನಿಧಾನ ಇದೆ ಗೌರಣ್ಣವರು. ಹಿಂದಿಲ್ಲಿ ಚರ್ಚೆ ಬಂದು ಹೋದದ್ದು ಇದೆ. ಆಗಿರುವಂಥ ಅಪರಾಧದ ಕುರಿತು ಪಶ್ಚಾತ್ತಾಪ ಬೇಕೆನ್ಬೇಡ? ಅರೆ, ಪಶ್ಚಾತ್ತಾಪದ ಅರ್ಥನೇ ಇದೆ ಸುಧಾತಾಯಿ. ತಮ್ಮದು ಪ್ರಶ್ನೆ ಬಂದದ್ದಿತ್ತು. ಪಶ್ಚಾತ್ತಾಪದ ಭಾವನಾ ಬೇಕೆನ್ಬೇಡ? ಆಗಿರುವಂಥ ದೋಷ ನನ್ನಲ್ಲೇ ಆವೇಶದಿಂದ ಯಾವುದೋ ಒಂದು ಕಠೋರ ಶಬ್ದದ ಪ್ರಯೋಗ ಆಯಿತು. ನಂತರದ ಸಮಯದೊಳಗೆ ನಾನು ಹೀಗೆ ಮಾಡಬಾರ್ದಾಗಿತ್ತು ಅನ್ನೋ ಭಾವ ಬರೋದು ಯೋಗ್ಯ ಇದೆಯೋ ಅಥವಾ ಇಲ್ಲ? ಯೋಗ್ಯ ಇದೆ. ಆದರೆ ಆ ಭಾವ ಬರುವುದನ್ನು ಯೋಗ್ಯ ಅಂಥೇಳಿ ಯಾವಾಗ ಅನ್ನೋದ ಅಂತಂದ್ರೆ ಮತ್ತೊಂದು ಸಲ ಆ ಪ್ರಕಾರದ ಸನ್ನಿವೇಶದೊಳಗೆ ಆ ಪ್ರಕಾರದ ಕಠೋರ ವಚನ ನನ್ನಿಂದ ಬರದೇ ಇದ್ರನ ಆ ಭಾವ ಬರೋದು, ಅದಕ್ಕೆ ಪಶ್ಚಾತ್ತಾಪದ ಭಾವನೆ, ಅದು ಯೋಗ್ಯ ಇದೆ. ಆಗುದಿಲ್ರಿ ಅಣ್ಣ, ಅದು ನಿಜವಾಗಿ ಪಶ್ಚಾತ್ತಾಪ ಆಗಿಲ್ರಿ. ನಮಗೆ ಭ್ರಾಂತಿ ಇದೆ ನಿಜವಾಗಿ. ನೋಡ್ರಿ, ಯಾವುದು ನಮಗೆ ಈ ಪ್ರಕಾರದ ಪರಿಣಾಮ ನನಗೆ ಯೋಗ್ಯ ಇಲ್ಲ ಅಂಥೇಳಿ ಅನ್ನಿಸ್ತಲ್ಲ, ಆ ಅನ್ನಿಸುವಿಕೆ ನಿಜವಾಗಿಯೇ ಇತ್ತು ಅಂತಂದ್ರೆ ಅದೇ ಪ್ರಕಾರದ ಸಂಯೋಗ ಇನ್ನೊಂದು ಸಲ ಮರುಕಳಿಸಿದ ನಂತರ ಆ ಪ್ರಕಾರದ ತೀವ್ರತೆ ಆಗೋದಿಲ್ಲ. ಬೇರೊಂದು ಪ್ರಸಂಗದೊಳಗೆ ಆಗಲಿರಿ, ತಿಳಿತೇನ್ರಿ? ಅಭಿಪ್ರಾಯ ತಿಳ್ಕೊಳ್ರಿ. ಬೇರೊಂದು ಪ್ರಸಂಗದೊಳಗೆ ಒಂದು ಸ್ವಲ್ಪ ಕಠೋರತೆಗೆ ಹೋದ್ರೆ ಹೋಗಲಿ, ಅದನ್ನು ಇನ್ನೊಂದು ಸಲ ತಿದ್ದುಪಡಿ ಮಾಡೋದಿದೆ ರೀ. ಒಂದು ಸಲ ಪಶ್ಚಾತ್ತಾಪ ಪಟ್ಟ ನಂತರ ಎಲ್ಲ ಪ್ರಕಾರದ ದೋಷಾವಳಿಗಳು ನಿಂತು ಹೋಗ್ತವೆ. ಹೀಗೆ ಸ್ವರೂಪ ಇಲ್ರಿ, ಸ್ವರೂಪ ಆಗಿಲ್ಲ. ಆ ಜಾತಿಯ ದೋಷ ಸಂಭವಿಸುವುದಿಲ್ಲ, ಅದಕ್ಕೆ ಪಶ್ಚಾತ್ತಾಪ ಅಂತಾರೆ. ಅದಕ್ಕೆ ಅಯೋಗ್ಯದ ಕುರಿತು ಪಶ್ಚಾತ್ತಾಪ ಬಿಟ್ಟು ಕೊಡುವಂಥ ಪುರುಷಾರ್ಥ. ನಿಜವಾಗಿ ಪಶ್ಚಾತ್ತಾಪದೊಳಗ ಅದು ಮರುಕಳಿಸದೇ ಇರುವ ಹಾಗೆ ಏನು ಮಾಡೋದ? ಪುರುಷಾರ್ಥ ಅನ್ರಿ, ತತ್ವದ ಅವಲಂಬನೆ ಅನ್ರಿ. ಪುರುಷಾರ್ಥ ಶಬ್ದದ ಅರ್ಥ ಬೇರೆ ಏನಿಲ್ಲ, ತತ್ವದ ಅವಲಂಬನೆ.
ಜ್ಞಾನದೊಳಗೆ ತತ್ವದ ಅವಲಂಬನೆ ಎಷ್ಟಾಗ್ತಿದೆಯಲ್ಲ ಅಷ್ಟು ನಮಗೆ ಬೇಡವಾದಂಥ ಘಟನೆಗಳು ನಮ್ಮಿಂದ ಸಂಭವಿಸುವುದೇ. ಮತ್ತೊಮ್ಮೆ ಆಗ್ಲಿಲ್ಲ ಅಂದ್ರೆ ಆನಂದ ಆನಂದ ಐತ್ರಿ. ಹಾಗೆ ಆನಂದ ಆಗುವ ಸಲುವಾಗಿ ಯಾವ್ದು ಕಾರ್ಯ ಇದೆಯಲ್ಲ ಅದರ ಹೆಸರು ಪಶ್ಚಾತ್ತಾಪ. ಇಲ್ದಿದ್ರೆ ದಿನ ಅದೇ ತಪ್ಪು ಮಾಡೋದ, ದಿನ ಅದೇ ಪಶ್ಚಾತ್ತಾಪ ಮಾಡ್ಕೊಳ್ಳೋದ, ಹಾಗೆ ಸ್ವರೂಪ ಇರುವುದಿಲ್ಲ, ನಿಜವಾಗಿಯೂ ಇರೋದಿಲ್ಲ. ಅದರ ಸಲುವಾಗಿ ಬಹಳಷ್ಟು ಬೇಕು ಸಿದ್ಧತೆ. ದೋಷದ ಅರಿವಾಗುವ ಸಲುವಾಗಿ ಕೂಡ ಯೋಗ್ಯತೆ ಬೇಕ್ರಿ. ಗೌರಣ್ಣವರು ಬಬಿತಾ ಏನ್ ಹೇಳ್ತು? ದೋಷದ ಅರಿವಾಗುವ ಸಲುವಾಗಿ ಕೂಡ ಬಹಳ ದೊಡ್ಡ ಯೋಗ್ಯತೆ ಬೇಕು. ದೋಷವನ್ನು ಮುಚ್ಚ ಹಾಕೋದ ಮಹಾನ್ ಏನಿದೆ ಅಂದ್ರೆ ದುರ್ಬಲತೆ ಇದೆ ರೀ. ದೋಷವನ್ನ ಮುಚ್ಚ ಹಾಕೋದು, ಪಾಪದ ಉದಯವನ್ನ ತೋರಿಸಿಕೊಡೋದಿಲ್ಲ, ಮಹಾನ್ ದುರ್ಬಲತೆ ಇದೆ. ಅರೇ ಅಂಜನಾ ಸತಿಗೆ ಅತ್ತೆ ಯಾವ್ಯಾವ ಪ್ರಕಾರದ ಶಬ್ದ ಪ್ರಯೋಗ ಮಾಡಿದಾಳೆ. ದೋಷ ಇತ್ತೇನಿಲ್ರಿ ಅವಳದ್ದ, ಇತ್ತೇನಿಲ್ರಿ, ಈ ಭವದ್ದಿರ್ಲಿಲ್ಲ, ಹಿಂದಿಂದ ಇತ್ತು, ಈ ಭವದಲ್ಲಿ ಇರಲಿಲ್ಲ, ಮಾಡಿರ್ಲಿಲ್ಲ. ಅವಳು ತಪ್ಪ ಅನಾಚಾರ ಮಾಡಿರ್ಲಿಲ್ಲ, ಪರಪುರುಷನ ಸೇವನೆ ಮಾಡಿರ್ಲಿಲ್ಲ. ಆದ್ರ ಹಿಂದಿನ ಭವದೊಳಗ ಅಂಥ ಅಪವಾದ ಬರುವಂಥ ಕರ್ಮ ಮಾಡಿದ್ದಾಳೆ ಜೀವ. ಅನ್ಯಾಯವಾಗಿ ಯಾರಿಗೂ ಯಾವುದೂ ಪ್ರಾಪ್ತ ಆಗುವುದಿಲ್ಲ. ಆದ್ರ ಸ್ವೀಕಾರ ಮಾಡುವ ಸಲುವಾಗಿ ಬಹಳ ದೊಡ್ಡ ಯೋಗ್ಯತೆ ಬೇಕು. ಅಪ್ಪಾಜಿ ಹೇಳ್ರತ್ ಹೇಳಲ್ಲ, ನಾ ಏನು ಮಾಡಿದ್ದೇನೆ ಎಲ್ಲ ಕೇಳಿ ತಗೊಂಡ್ರ ಅಪ್ಪಾಜಿ. ML ಪಾಟೀಲ್ ರೀ, ಎಲ್ಲ ಕೇಳಿ ತಗೊಂಡ್ರ. ದೋಷ ನಿಮ್ದ ಐತಿ, ನಾ ಏನು ಮಾಡಿದ್ದೇನೆ ಒಂದೇ ಉತ್ತರ. ಈಗ ಮಾಡಿಲ್ಲ, ಇನ್ನೊಂದು ಶಬ್ದನ ಎಲ್ಲ ಎಳೆದು ಹೋದ ಮನುಷ್ಯ ಅಟ್ಟದ ಮೇಲೆ. ಬರೇ ಅಟ್ಟದ ಮೇಲಿಂದ ಇಳಿಲಿಲ್ಲ, ಅಹಂಕಾರದ ಅಟ್ಟದಿಂದ ಕೂಡ ಇಳಿದ್ರೆ. ದೋಷ ನಮ್ಮದೇ. ಅದಕ್ಕೆ ಮೊದಲನೇ ಮಾತು ಏನು ಹೇಳಿತು? ಇಬ್ಬರನ್ನು ಎರಡೂ ವಿಭಾಗದೊಳಗ ಒಬ್ಬೊಬ್ಬರನ್ನು ಸಂಬೋಧನೆ ಮಾಡಿ ಹೇಳ್ತೇನೆ. ದೋಷದ ಸ್ವೀಕಾರ ಮಾಡುವ ಸಲುವಾಗಿ ಪಾತ್ರತಾ ಬೇಕು, ಮೊದಲನೇದು ಯೋಗ್ಯತಾ ಬೇಕು. ಎರಡನೇದ್ದು ದೋಷದ ನಿವಾರಣೆ ಮಾಡುವ ಸಲುವಾಗಿ ಪುರುಷಾರ್ಥ ಬೇಕು. ದೋಷದ ಸ್ವೀಕಾರ ಮಾಡೋದು, ಯಾರು ನಮ್ಮ ಮೇಲೆ ದೋಷಾರೋಪಣೆ ಮಾಡಿದಾರಲ್ಲ ಅಥವಾ ದೋಷ ಸಂಭವಿಸಿದೆ ಅಲ್ಲ, ನಾವು ನಿರ್ದೋಷ ಅಂತೂ ಅಲ್ಲ. ಭಗವಂತ ದೇವೇನ್ರಿ, ಸಿದ್ಧದೇವೇನ್ರಿ, ಸಿದ್ಧರ ಕೃತ್ಯ ಅದಾರ. ಯಾರು ಶುದ್ಧ ಅದಾರ ಹೇಳ್ರಿ? ದೋಷದ ಫಲ ಅಥವಾ ದೋಷ ರೂಪದ ಪರಿಣಾಮ ಅದರ ಗ್ರಹಣ ಮಾಡೋದು, ಸ್ವೀಕಾರ ಮಾಡೋದು ಮಹಾನ್ ಎದೆಗಾರಿಕೆ, ಯೋಗ್ಯತೆ ಬೇಕು. ಅದರ ನಂತರ ಆ ದೋಷವನ್ನು ಸರಿಪಡಿಸಿಕೊಳ್ಳುವ ಅಥವಾ ಮುಂದೆ ಆ ಪ್ರಕಾರದ ದೋಷ ಆಗದೇ ಇರುವ ಸಲುವಾಗಿ ಪುರುಷಾರ್ಥ ಬೇಕು. ಅದರ ಸಲುವಾಗಿ ತತ್ವದ ಬಲ ಬೇಕು. ತತ್ವದ ಬಲ ಇಲ್ಲದ ಸಾಧ್ಯ ಇಲ್ಲದ. ಕ್ಷಮಾಕರ 10 ಬಾರಿ ಅಂದ್ರೂ ಕೂಡ ಅಲ್ಲಿ ಏನಾಗೋದಿದೆ ರೀ? ಎಲ್ಲ ನಾಟಕ. ನಿಜವಾಗಿ ಯಾರು ಕ್ಷಮೆ ಮಾಡೋರು? ನಿನ್ನನ್ನು ನೀನು ಕ್ಷಮೆ ಮಾಡಬೇಕಾಗಿದೆ. ನಿನ್ನ ಅಪರಾಧ ನಿನ್ನ ಸಲುವಾಗಿ ಆದದ್ದಿದೆ, ಇನ್ನೊಬ್ಬರ ಸಲುವಾಗಿ ಬರೀ ಉಪಚಾರ ಇದೆ, ನಿಮಿತ್ತ ಇದೆ. ನಮ್ಮಲ್ಲಿ ಕ್ರೋಧದ ಉತ್ಪತ್ತಿ ಆಯ್ತಲ್ಲ, ಅದರದ ಫಲ ಯಾರಿಗಿದೆ? ಈಗೂ ಮತ್ತು ಭವಿಷ್ಯದೊಳಗೂ ನನ್ನ ಆತ್ಮ ಭೋಗಿಸಬೇಕ್ರಿ. ಯಾವ ವಿಕೃತ ಭಾವಗಳನ್ನು, ಮಾಯಾಚಾರದ ಭಾವಗಳನ್ನು, ಮಿಥ್ಯೆಯ ಭಾವಗಳನ್ನು, ನಿದಾನದ ಭಾವಗಳನ್ನು ಈ ಜೀವ ಮಾಡ್ತಾನೆ, ಅದರ ಫಲ ಈ ಜೀವನಿಗೆ ನಿಯಮದಿಂದ ಸಿಕ್ಕೇ ಸಿಗ್ತಿದೆ. ಏನು ಹೇಳಿದ್ರೆ ಸಾಮಾಯಿಕ ಪಾಠಗಳು, ತಾನು ಮಾಡಿದ ಶುಭಾಶುಭ ಕರ್ಮ ನಿಶ್ಚಯದಿಂದ ಫಲ ಕೊಡುವುದು. ನಿಶ್ಚಯದಿಂದ
ನೀನು ಎಲ್ಲೂ ಅವಿತುಕೊಳ್ಳೋ ಸಾಧ್ಯ ಇಲ್ಲ, ಎಲ್ಲೂ ತಪ್ಪಿಸಿಕೊಳ್ಳೋ ಸಾಧ್ಯ ಇಲ್ಲ. ಇದು ಒಂದು ವೇಳೆ ಅದು ಒಂದು ವಾಕ್ಯ ತಾನು ಮಾಡಿದ, ತಾನು ಜೀವ ಮಾಡಿದ್ದನ್ನಿಲ್ರಿ, ತಾನು ಮಾಡಿದ. ಅರೆ ಒಂದೊಂದು ಶಬ್ದದೊಳಗೆ ಏನಿದೆ, ತಾನು ಮಾಡಿದ ಶುಭಾಶುಭ ನಿಶ್ಚಯದೆಂ ಫಲ ಕೊಡುವುದು. ಸ್ವಯಂ ಕೃತವನು ಅನ್ಯ ಭೋಗಿಸಿದರೆ ತಾವು ಮಾಡಿದು ನಿಷ್ಫಲ. ನಾನು ಮಾಡೋದ ಮತ್ತು ಅರ್ಹಂತರ ಪೂಜೆ ಮಾಡಿ ಅದನ್ನು ಕಳ್ಕೊಳ್ಬೇಕನ್ನೋದ साध्य रे साध्य आम्ही रेकॉर्डिंग केलेलं आहे ते तर प्ले चालले, आता चाललेले आहे आणि आता प्ले परत करतोय ते पाठीमागे रेकॉर्डिंग होणारच. ಹೀಗೆ ನೋಡ್ರಿ, ಏನದು ನಾವು ರೆಕಾರ್ಡಿಂಗ್ ಮಾಡಿದ್ದೀವಿ, ಅದರದ್ದೇನು ಪ್ಲೇ ನಡೆದದ್ದಿದೆ, ಅದು ಬರೀ ನೋಡೋದ್ರಿ. ನಾವು ನೋಡುವುದ ತಿಳಿಯೋದ. ಅದಕ್ಕೆ ಹೇಳಿದರು ಬಸಜ್ಞಾತ ದೃಷ್ಟ ಮದ ಮತ್ಸರ ಮೋಹ ವಿನಶ ಜಾವೆ, ವಿನಾಶ ಆಗಿ ಹೋಗಲಿ, ವಿನಷ್ಟ ಆಗಿ ಹೋಗಲಿ, ವಿಶೇಷ ರೂಪದಿಂದ ನಷ್ಟ ಮತ್ತು ಪುನಃ ಉತ್ಪನ್ನ ಆಗದೇ ಇರುವ ರೂಪದಿಂದ ನಷ್ಟ. ಏನಿದೆ ಮಾಡಿದ್ದಿದೆ, ಈ ಮನುಷ್ಯ ಭವ ಇದೆಲ್ಲ, ಇಂಥ ಮನುಷ್ಯ ಭವ ನಮಗೆ ಸಿಕ್ಕಿರುವಂಥ ಮನುಷ್ಯ ಭವ. ಇಂದ ಯಾವ ಪರಮ ಪವಿತ್ರ ಜಿನವಾಣಿಯ ಎದುರಿಗೆ ನಾವು ಕೂತಿದ್ದೇವೆ, ದಿನ ಕೂಡ್ತಾ ಇದ್ದೇವೆ, ದಿನ ತ್ರಿಲೋಕ ಪೂಜ್ಯ ಪ್ರಭುವಿನ ದರ್ಶನ ಮಾಡ್ತಾ ಇದ್ದೇವೆ. ಇಂಥ ಧನ್ಯ ಜೀವನದೊಳಗ ಯಾವುದು ಸ್ಥಿತಿ ಪೂರ್ಣ ಮಾಡಿ ಉದಯಕ್ಕೆ ಬಂದಿದೆ, ಅದರ ಸಲುವಾಗಿ ಕೂಡ ನಮ್ದು ಬೇಸರ ಇದೆ. ಹೌದು ಅಥವಾ ಇಲ್ರಿ? ಸ್ಥಿತಿ ಪೂರ್ಣ ಆಗಿ ಯಾವುದು ಉದಯಕ್ಕೆ ಬರ್ತಾ ಇದೆ ಅಲ್ಲ, ಅದರ ಸಲುವಾಗಿ ಕೂಡ ನಮಗೆ ಬೇಸರ ಇದೆ. ಆದರೆ ಇಂಥ ಮನುಷ್ಯ ಭವದೊಳಗ ಯಾವುದರದ ಸ್ಥಿತಿ ಪೂರ್ಣ ಆಗಿಲ್ಲಲ್ಲ, ಅದನ್ನು ಕೂಡ ರಾಶಿ ರಾಶಿಯಾಗಿ ಹೊರಗಾಕುವಂಥ ನಮಗೆ ಅವಕಾಶ ಇದೆ. ಅದರ ಎಷ್ಟು ಸ್ಥಿತಿ ಪೂರ್ಣ ಆಗಿ ಬರ್ತಾ ಇದೆ ಅದರದ್ದು ಕೂಡ ನಮಗೆ ಸ್ವೀಕಾರ ಇಲ್ಲ, ಬೇಸರ, ಭಾರ ಇದೆ. ಭಾರ ಅರ್ಥಾತ್ ಮತ್ತು ಒಳಗೆ ಕರ್ಕೊಳ್ಳೋದಿದೆ ಹೊಸ ಕರ್ಮವನ್ನ. ತಾನಾಗೆ ಆಗುದಿಲ್ರಿ ಅಣ್ಣ, ತಾನಾಗೆ ಆಗುವುದಿಲ್ಲ. ಯೋಗ್ಯತಾ ಬರಬೇಕಾದ್ರೂ ಕೂಡ ಅದಕ್ಕೆ ಒಂದು ಸಾಧನ ಅವಶ್ಯಕತೆ ಇದೆ ರೀ. ಅರೆ ತನ್ನ ದೋಷವನ್ನು ತಾನು ನೋಡೋದು, ತನ್ನ ಕಷಾಯವನ್ನು ತಾನು ನೋಡೋದು, ತನ್ನ ವಿಷಯಾಭಿಲಾಷೆಯನ್ನು ತಾನು ನೋಡೋದು, ತನ್ನ ಮೋಹವನ್ನು ತಾನು ನೋಡೋದು. ಹೇಳಿದ್ರಲ್ಲ ಅಭಿನಂದನ್ ಕುಮಾರ್, ನನಗೆ ಬಹಳ ಮೊದಲೇ ಇದೆ ರೀ ಇದು. ನನ್ನ ಶವವನ್ನು ನಾನು ಯಾರೋ ಹೊತ್ಕೊಂಡು ಹೋಗ್ತಾ ಇರೋದ, ನಾನು ಶವವಾಗಿ ಕೂತಿರೋದ ಎಷ್ಟೋ ಬಾರಿ ನಾನು ನೋಡಿದ್ರಿ. ನಿಜವಾಗಿರೇ, ನಿಜವಾಗಿನ ನಾನು ನಾಳೆ ಬೆಳಿಗ್ಗೆ ಹೇಳೋದಿಲ್ಲ ಈ ಪ್ರಕಾರದ ಘಟನೆ ಆಗ್ತಿದೆ ಅಂಥೇಳಿ ಎಷ್ಟೋ ಬಾರಿ ನೋಡಿದ್ದೇನೆ. ಆಭಾಸ ಆದದ್ದೇ ಇದೆ. ಹಾಗೆ ತನ್ನ ಒಳಗೆ ದೋಷ ಇದೆಯಲ್ಲ, ಆ ದೋಷಗಳನ್ನು ದೋಷದ ಸಮಯದೊಳಗೆ ಅಥವಾ ದೋಷ ಆಗಿ ಹೊರಟು ಹೋದ ನಂತರ ಅದನ್ನು ದೋಷ ಅಂಥೇಳಿ ಖಚಿತವಾಗಿ ನಂಬೋದು ಬೇಕ್ರಿ ನಮ್ದು ತಯಾರಿ. ಗಹಿಯೇ ತಜಿಯೇ ಹೇಗ್ರಿ? ಹೇಗ್ರಿ ಬಿನ ಜಾನೇವಾ ಜಾನಕ್ಕೆ ಅಂದ್ರೆ ಏನ? ಇದು ಹಾಸನದೊಳಗೆ ಒಂದು ಮಾತು ಅಂದಿನ್ರಿ ನಾನು. ಅಂದರೆ ಏನ ಅಂಥೇಳಿ ಶಶಿ ಆಮೇಲೆ ಫೋನ್ ಮಾಡಿರಲ್ಲ ಶಶಿಕಲಾ. ಬಿನು ಜಾನೇವಾ ಜಾನಕ್ಕೆ ಅದು ಹೇಳೋದು ಅವಶ್ಯಕತೆ ಏನಿದೆ ಅಂದ್ರೆ ನೀ ದೋಷ ಮಾಡಿದೆ ಅಂಥೇಳಿ ನಿಶ್ಚಿತ ಆಯಿತು. ಭಗವಂತನ ಪೂಜೆಯ ಸಮಯದೊಳಗೆ ನೀನು ನಿರ್ದೋಷ ಭಕ್ತಿಯ ಭಾವದಿಂದ ಯಾವ ಪ್ರಕಾರ ಶಬ್ದಗಳ ಉಚ್ಚಾರಣೆ ಮಾಡ್ತಾ ಇದ್ದೀಯಲ್ಲ, ಆ ಪ್ರಕಾರ ಪ್ರಾಮಾಣಿಕ ನೀನು ಇಲ್ಲ ಅನ್ನೋದು ಇಲ್ಲಿ ಸಿದ್ಧ ಆಯಿತು. ಯಾವನಿಗೆ ಆ ಪ್ರಕಾರದ ಸ್ವೀಕಾರ ಇಲ್ಲ, ಅದೇ ಅವ ನಿರಪೇಕ್ಷ ಭಾವದಿಂದ, ನಿರ್ವಾಂಛಕ ಭಾವದಿಂದ ವೀತರಾಗತೆಯನ್ನೇ ಸಂಪೂರ್ಣ ವಿಶ್ವವ್ಯಾಪಿಯನ್ನಾಗಿಸಿಕೊಂಡ ಯಾವ ಆರಾಧಿಸ್ತಾ ಇದ್ದಾನೋ ಅವನಿಗೆ ಈ ಶಬ್ದ ಹೇಳುವ ಅವಶ್ಯಕತೆ ಇಲ್ರಿ. ಅವಶ್ಯಕತೆ ಇದೆ
ಎಷ್ಟಂದ್ರೂ ತಪ್ಪ ಆಗೋದಲ್ಲ. ಅರೆ ತಪ್ಪು ಯಾಕಾಗ್ತಿದೆ? ನಿರ್ದೋಷ ಸ್ವಭಾವದ ಮಹಿಮಾ ಬರಲಿ ನಿನಗೆ. ನಿನಗೆ ಜ್ಞಾತಾ ಸ್ವಭಾವಿ ನಾನಿದ್ದೇನೆ. ಆ ಸರ್ವಜ್ಞ ಪ್ರಭು ಹೇಳಿರುವಂತಹ ಜ್ಞಾತಾ ಸ್ವಭಾವಿ ಧ್ರುವ ನ್ಯಾಯಕ ಸ್ವಭಾವಿ ನಾನಿದ್ದೇನೆ ಅನ್ನುವುದರ ಸ್ವೀಕೃತಿ ಪೂರ್ವಕ ನೀನು ವೀತರಾಗತೆಯನ್ನು ಆರಾಧಿಸಿದರೆ ಅಲ್ಲಿ ದೋಷ ಆಗೋದನ್ನೇ ಇಲ್ಲ. ಯಾರು ಕೇಳ್ತಾರ? ಭಾವಲಿಂಗಿ ಸಂತ ಭಾವಪೂಜೆ ಮಾಡ್ತಾನಲ್ಲ, ಮುನಿಗಳು ಮಾಡುವ ಭಾವಪೂಜೆ ರುಚಿಯೋ, ಸದ್ಭಕ್ತ ಶ್ರಾವಕ ವೃಂದ ಮಾಡುವ ಉತ್ತಮ ದ್ರವ್ಯ ಪೂಜೆ ರುಚಿಯೋ? ಹೇಳಯ್ಯ, ಇಂತೇಕೆ ಕೆಮ್ಮನಿರ್ಬೆ? ಹೀಗ್ಯಾಕ ಸುಮ್ಮನೆ ಇದ್ದೀಪ ಹೇಳು ಅಂಥೇಳಿ ರತ್ನಾಕರ ವರ್ಣಿ ಕೇಳ್ತಾನೆ. ಆವಾಗ ಆ ಭಾವಲಿಂಗಿ ಸಂತರ ಯಾವ ಭಾವಪೂಜೆ ಮಾಡಿದರೆ, ಯಾವ ಶ್ರಾವಕ ಉತ್ತಮ ದ್ರವ್ಯ ಪೂಜೆ ಮಾಡಿದಾನೆ, ಅವನಿಗೆ ಆ ಪ್ರಕಾರದ ಭಾವ ಬರಬಹುದೇನ? ಒಂದಿಷ್ಟು ದೀರ್ಘವಾಗಿ ವಿಚಾರ ಮಾಡಿ. ಇವತ್ತ, ನಾಳೆ, ನಾಡಿದ್ದ 4 ದಿವಸ 8 ದಿವಸ ವಿಚಾರ ಮಾಡಿ. ಭಗವನ್ ಮಂದಿರದೊಳಗೆ ಹೋದ ನಂತರ ವಿಚಾರ ಮಾಡಿ. ಪ್ರಭು, ನನ್ನಿಂದ ಏನಾದರೂ ತಪ್ಪಾಗಿದ್ದರೆ ಕ್ಷಮಿಸು. ಈ ಪ್ರಕಾರ ಹೇಳುವಂಥವ ಅವ ತಪ್ಪು ಮಾಡಿದಾನೆ ಅನ್ನೋದು ಸಿದ್ಧ ಆಯ್ತಲ್ಲ. ಇದೆಲ್ಲ ಮಾಯಾಚಾರ ಇದೆ ರೀ ಮಧುಕರಣ್ಣ. ಮಾಯಾ ನನ್ನಿಂದ ಏನಾದರೂ ತಪ್ಪಾಗಿದ್ರೆ ಅವ್ರಿಗೆ ಗೊತ್ತಿದೇನಲ್ರಿ ನಿನ್ನಿಂದ ತಪ್ಪಾಗಿದೆ ಅಂತ ಹೇಳಿ. ಅಂತರ್ಯಾಮಿ ಇದ್ದಾರೋ ಅಥವಾ ಇಲ್ರಿ? ಸರ್ವಜ್ಞ, ಎಲ್ಲವನ್ನೂ ತಿಳಿಯುವಂಥವ್ರಿದ್ದಾರೆ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸು ಅನ್ನುವಂಥದ್ದು ವಚನದ ಆ ಕೃತ್ರಿಮತೆ ಬೇಕೆಲ್ಲ. ತನ್ನ ತಪ್ಪ ತನ್ನ ಅರಿವಿಗೆ ಬಂತು ಅಂತಂದ್ರೆ ನಾಳೆ ಆ ಪ್ರಕಾರದ ತಪ್ಪ ಆಗದೇ ಇರುವ ಹಾಗೆ ಶ್ರದ್ಧೆಯಿಂದ ಏಕಾಗ್ರತೆಯಿಂದ ಪೂಜಿಸು. ಧರ್ಮ ಬೇರೆ ಇದೆ, ಧರ್ಮದ ಕಥನ ಬೇರೆ ಇದೆ. ಆ ಕಥನದ ಅನುಸಾರ ನಾವು ನಡೆದು ಅಲ್ಲಿ ಧರ್ಮ ಆಯಿತು, ಧರ್ಮದ ಕ್ರಿಯೆ ಮಾಡಿದೆವು ಅಂತ ಹೇಳಿ ತಿಳ್ಕೊಂಡ್ರೆ ನಮಗೆ ಧರ್ಮ ಎಂದೂ ಆಗೋದು ಸಾಧ್ಯ ಇಲ್ಲ. ಮಂತ್ರಹೀನ, ಧನಹೀನ, ಕ್ರಿಯಾಹೀನ ಹೇಳಿದ್ರೆ ಅಲ್ಲೆಲ್ಲ ಹೇಳಿದ್ರೆ ವಿಸರ್ಜನದೊಳಗೆ ಈ ಮಂತ್ರಹೀನ, ಕ್ರಿಯಾಹೀನ, ಅವೆಲ್ಲವುಗಳಿಂದ ಹೀನಿದ್ರೆ ಅವೆಲ್ಲವುಗಳಿಂದ ಪರಿಪೂರ್ಣ ಆಗುವಂಥ ಉದ್ಯಮ ಮಾಡೋದಿದೆ. ರೀ. ನೀ ಹೀನ ಇರೋ ವೇಳೆದೊಳಗೂ ಕೂಡ ನಿನ್ನನ್ನು ಸರಿ ಅಂಥೇಳಿ ಮೊನ್ನೆ ಸ್ವಷ್ಟ ಅಜ್ಞಾನಿ ಅದಾರ ಅವರ ಹೇಳ್ತಾ ಇದ್ದೇವೇನಿಲ್ಲ ನಾವು ಮುಖದಿಂದ ಹೇಳ್ತಾ ಇದ್ದೇವೆ. ನೀ ಹೀನ ಇರೋ ವೇಳೆದೊಳಗೆ ಕೂಡ ಬೇಡ್ಕೊಂಡು ಕೂಡಲೇ ಕ್ಷಮಾಯಾಚನೆ ಮಾಡಿದ ಕೂಡಲೇ ನಿಂದೆಲ್ಲ ಸರಿ ಇದೆಪ್ಪ ಅಂಥೇಳಿ ಒಪ್ಕೊಳ್ಳೋಷ್ಟು ಅಜ್ಞಾನ ಅದಾರ ಅವ್ರ, ಏನು ಕೆಳಗಿನವ್ರು ಅದಾರ ನೋಡ್ರಿ. ಪ್ರತಿಯೊಂದು ವಚನದ ಜೊತೆಗೆ ಏಕರೂಪ ಆಗಿ ಧನ್ಯತೆಯ ಅನುಭವ ಮಾಡೋದಕ್ಕಿಂತ ಆ ವಚನದೊಳಗಿರುವಂಥ ರಹಸ್ಯ ಏನಿದೆ ಅದನ್ನು ತಿಳ್ಕೊಳ್ಳುವ ಉದ್ಯಮ ಮಾಡಬೇಕು. ಅದಕ್ಕೆ ಒಂದು ಯಾವಾಗೂ ಧರ್ಮದ ಪರಿಭಾಷೆ ಬೇರೆ ಇದೆ, ಧರ್ಮ ಬೇರೆ ಇದೆ. ಧರ್ಮ ಯಾವುದೇ ರೀತಿಯಿಂದ ಹೇಳಲಿಕ್ಕೆ ಬರುವಂಥದ್ದೇ ಇಲ್ಲ, ವ್ಯವಹರಿಸಲಿಕ್ಕೆ ಬರುವಂಥದ್ದೇ ಇಲ್ಲ. ಅದು ಬರೀ ಅನುಭವ. ಅದು ಎಂಥ ಅನುಭವ? ನಿರಾಕುಲ ಶಾಂತಿ, ನಿರ್ಭಾರ ತೃಪ್ತಿ. ಅದೇ ಎಲ್ಲಿ ತೃಪ್ತಿ ಇದೆ ಅಲ್ಲಿ ಯಾವ ಪ್ರಕಾರದ ವಿಕಲ್ಪ ಇಲ್ಲವೇ ಇಲ್ಲ. ಎಲ್ಲಿ ವಿಕಲ್ಪ ಇದೆ ಅಲ್ಲಿ ಧರ್ಮ ಇಲ್ಲವೇ ಇಲ್ಲ. ಇಲ್ಲಿ ನಮ್ದು ವಿಷಯ ಏನು ನಡೆದದ್ದು ಇದೆ? 4ನೇ ಗುಣಸ್ಥಾನದೊಳಗೆ ಭೋಗದ ಭಾವ ಇದೆ. ಭೋಗ ಸಾಮಗ್ರಿಗಳ ಕುರಿತು ಆಸಕ್ತಿ ಇದೆ. ಇಲ್ಲದೆ ಹೋದರೆ ದಿಗ್ವಿಜಯಕ್ಕೆ ಯಾತಕ್ಕೆ ಹೋದರೆ ಅವ? ಇಲ್ಲದೆ ಹೋದರೆ ಬಾಹುಬಲಿ ನೋಡೋನು ತಂದೆ ಕೊಟ್ಟದ ರಾಜ್ಯದೊಳಗೆ ಇವನ ಅಧಿಕಾರ ಏನು ನಡೀತಿದೆ ಅಂತೇಳಿ ಯಾಕೆ ಯುದ್ಧಕ್ಕೆ ನಿಂತವ ಬಾಹುಬಲಿ ಕುಮಾರ? ಯುಗದಾದಿಯಲ್ಲಿ ಯಾವುದರ ಸಲುವಾಗಿ? ಭಾವ ಇದೆ ರೀ, ಇದೆ. ಅದೇನು ನಾಟಕ ಅಲ್ಲ, ಕೃತ್ರಿಮತೆ ಅಲ್ಲ. ಭಾವ ಇದೆ. ಆ ಭಾವಕ್ಕೆ ಸಂಬಂಧಿಸಿದ ಅನುಭವ ಕೂಡ ಇದೆ, ಅದರಿಂದ ಬಂಧು ಕೂಡ ಆಗುತ್ತಿದೆ. ಆದರೆ ಅದು ಎಲ್ಲದಕ್ಕೂ ಮೀರಿ ಅವನಲ್ಲಿ ಮುಖ್ಯ ರೂಪದಿಂದ ನಿರ್ಜನಾಯೋಗ್ಯ ಭಾವ ಅರ್ಥಾತ್ ಶುದ್ಧ ಚೈತನ್ಯದ ಅನುಭವ ಆಸ್ವಾದ ಏನು ಇದೆ ಅಲ್ಲ,
ಅದರ ಕಾರಣದಿಂದ ಆ ಬಂಧಕ್ಕೂ ಏನು ಮಹತ್ವ ಬರಲಿಲ್ಲ. ಆ ಬಂಧ ಯೋಗ್ಯ ಭಾವಕ್ಕೂ ಯಾವ ಗಣನೆ ಇದರೊಳಗೆ ಸೇರಿಸಲೇ ಇಲ್ಲ. 4ನೇ ಗುಣಸ್ಥಾನದಲ್ಲಿ ಏನಿದೆ? ಬಂಧ ಯೋಗ್ಯ ಭೋಗದ ಭಾವಗಳಿದ್ದಾವೆ, ಭೋಗ ಸಾಮಗ್ರಿಗಳ ಕುರಿತು ಆಕರ್ಷಣೆ ಇದೆ. 5ನೇ ಗುಣಸ್ಥಾನ ಅಂಥದ್ದಿದೆ, ಭೋಗ ಸಾಮಗ್ರಿಗಳ ತ್ಯಾಗದ ಉದ್ಯಮ ಇದೆ. ಗುಣಸ್ಥಾನ ಸಾಪೇಕ್ಷ ಹೇಗೆ ಇದೆ, ಆ ತ್ಯಾಗದ ಭಾವ ಕೂಡ ಬಂಧತನ ಕಾರಣ ಇದೆ. ಗ್ರಹಣದ ಭಾವ ಯಾವ ಪ್ರಕಾರ ಬಂಧದ ಕಾರಣ ಇದೆ, ಹಾಗೆ ತ್ಯಾಗದ ಪುರುಷಾರ್ಥ ಕೂಡ ಬಂಧದ ಕಾರಣ ಇದೆ. 5ನೇ ಗುಣಸ್ಥಾನದೊಳಗೆ ಏನಿದೆ? ಭೋಗದ ತ್ಯಾಗದ ಭಾವ ಇದೆ. ಅದರ ಸಲುವಾಗಿ ಉದ್ಯಮ ನಡೆದದ್ದು ಇದೆ, ಪ್ರಯತ್ನ ನಡೆದದ್ದು ಇದೆ. 6 ಕ್ರಿಯೆ ಯಾವುದರ ಸಲುವಾಗಿ ಅದೋ? ದೇವ ಪೂಜಾ, ಗುರು ಉಪಾಸನೆ, ಸ್ವಾಧ್ಯಾಯ, ಸಂಯಮ, ತಪಃ, ದಾನಂ ಚೇತಿ ಗೃಹಸ್ಥಾನಂ ಷಟ್ಕರ್ಮಾಣಿ. ಅವೆಲ್ಲ ಯಾವುದರ ಸಲುವಾಗಿ ಅದಾವ? ತ್ಯಾಗ ಮಾಡುವ ಸಲುವಾಗಿ, ತ್ಯಾಗ ಮಾಡುವ ಸಲುವಾಗಿ, ಎಲ್ಲದರಿಂದ ನಿಸ್ಪೃಹ ಉಳಿಯುವ ಸಲುವಾಗಿ, ನಿರ್ಗ್ರಂಥ ಆಗುವ ಸಲುವಾಗಿ, ನಿರ್ದ್ವಂದ್ವ ಆಗುವ ಸಲುವಾಗಿ. ಇದೇ ಅದೇನು ಮಾಯಾಚಾರಿ ಇದೆ? ಇಲ್ಲ. ಅದು ಇರುವೆಳೆದೊಳಗೂ ಕೂಡ ಗ್ರಹಣ ತ್ಯಾಗದಿಂದ ಅತ್ಯಂತ ಅಸ್ಪೃಷ್ಟ, ತ್ರಿಕಾಲದಲ್ಲೂ ಅಸ್ಪೃಷ್ಟವಿರುವಂಥ ಶುದ್ಧ ಚೈತನ್ಯದ ಅನುಭವ ಇದೆ ರೀ ಮುಖ್ಯ. ಇನ್ನೊಂದು ಮಾತು ಬಂದದ್ದಿತ್ತು, ಮತ್ತೊಮ್ಮೆ ಸ್ಪಷ್ಟಪಡಿಸ್ತೇನೆ ಅದನ್ನು. ಮುಖ್ಯ ಗೌಣ ಇದು ನಮಗೆ ತಿಳಿಸಿಕೊಡುವ ಸಲುವಾಗಿ ಇದೆ. ಅವನಿಗೆ ಗೌಣ ರೂಪದಿಂದ ಕೂಡ ಆ ಭೋಗದ ಭಾವ ಅಥವಾ ಭೋಗದ ತ್ಯಾಗದ ಭಾವ, ಗೌಣ ರೂಪದಿಂದ ಕೂಡ ತನ್ನು ಅಂಥೇಳಿ ಸ್ವೀಕಾರ ಇಲ್ಲವೇ ಇಲ್ಲ. ಇದು ಸಮ್ಯಕ್ ದರ್ಶನದ ಮಹಿಮೆ ಇದೆ ರೀ. ಇದು ಒಂದು ಸಲ ಈ ಜೀವಕಾರಿ ರೇ ಸಮ್ಯಕ್ ದೃಷ್ಟಿಯ ಅಂತಃ ಪರಿಣತಿ ಒಂದು ವೇಳೆ ಮಿಥ್ಯಾದೃಷ್ಟಿ ಜೀವದ ಜ್ಞಾನದ ಹಿಡಿತಕ್ಕೆ ಬಂತು ಅಂತಂದ್ರೆ ಅಲ್ಲಿ ಮಿಥ್ಯಾತ್ವ ಉಳಿಯೋದನ್ನೇ ಇಲ್ಲ, ದೀರ್ಘಕಾಲ ಉಳಿಯೋದೇ. ಅಲ್ಪ ಸಮಯದೊಳಗೆ ಮಿಥ್ಯಾತ್ವ ಅಲ್ಲಿಂದ ಜಾಗ ಖಾಲಿ ಮಾಡ್ತಿದೆ, ಪಲಾಯನ. ಒಂದು ಸಲ ಧರ್ಮಾತ್ಮನ ಧರ್ಮ ಮಾರ್ಗದಲ್ಲಿ ಸಾಗುತ್ತಾ ಇರುವಂಥವನ ಆಗಮಿಕ ಭಾಷೆಯಲ್ಲಿ ಹೇಳಿದರೆ ಸಮ್ಯಕ್ ದೃಷ್ಟಿ ಜೀವದ ಅಂತರಂಗವನ್ನು ತಿಳ್ಕೊಳ್ಳುವಂಥ ಪ್ರಾಮಾಣಿಕ ಪುರುಷಾರ್ಥ ಮಾಡುವುದು. ಎಲ್ಲಿಯವರೆಗೆ ಯಶಸ್ವಿ ಆಗುವುದಿಲ್ಲ ಅಲ್ಲಿಯವರೆಗೆ ಪುರುಷಾರ್ಥವನ್ನು ಜಾರಿ ಇಡೋನು ರೀ. ಅದರಿಂದ ಏನಾಗ್ತಿದೆ? ಆ ಒಂದು ಜ್ಞಾನದಿಂದನ ಈ ಜೀವದ ಅರ್ಥಾತ್ ನಮ್ಮ ಮಿಥ್ಯಾತ್ವ ಅಂಧಕಾರ ಬಿಟ್ಟು, ನಮಗೆ ಮಿಥ್ಯಾತ್ವದ ಅಂಧಕಾರವನ್ನು ಕಳ್ಕೊಳ್ಳೋದಿದೆಯೋ ಅಥವಾ ಇಲ್ಲದ್ರೆ ಪ್ರಶ್ನೆ ಕೇಳ್ತಾ ಇಲ್ಲ. ಒಳಗಡೆ ತಮ್ಮನ್ನು ತಾವು ಕೇಳೋದು, ನನಗೆ ಯಾವುದನ್ನು ಪ್ರಾಪ್ತ ಮಾಡಿಕೊಳ್ಳುವುದಿದೆ, ಯಾವುದರಿಂದ ಭಿನ್ನ ಆಗುವುದಿದೆ, ಯಾವ ಮಾರ್ಗದಲ್ಲಿ ಸಾಗುವುದಿದೆ, ಯಾವ ಮಾರ್ಗವನ್ನು ಬಿಟ್ಟುಕೊಡುವುದಿದೆ, ಯಾವುದರ ಶ್ರದ್ಧೆ ಮಾಡುವುದಿದೆ, ಯಾವುದರ ಶ್ರದ್ಧೆಯನ್ನು ಶಿಥಿಲ ಮಾಡುವುದಿದೆ, ಯಾವುದರ ಅನುಭವ ಮಾಡುವುದಿದೆ, ಯಾವುದರ ಅನುಭವವನ್ನು ಬಿಟ್ಟುಕೊಡೋದಿದೆ. ಇದು ನಮಗೆ ನಿರ್ಣಯ ಬೇಕು. ದೇಹದ ಅನುಭವ, ಬಂಧದ ಅನುಭವ, ಬಂಧ ಭಾವದ ಅನುಭವ, ಭೋಗ ಸಾಮಗ್ರಿಗಳ ರುಚಿ, ಇವುಗಳನ್ನೆಲ್ಲ ನಾವು ತತ್ವಾಭ್ಯಾಸದ ಬಲದಿಂದ ಕಮ್ಮಿ ಮಾಡೋದಿದೆ. ಅವು ಎಷ್ಟು ಕಮ್ಮಿ ಆಗ್ತಾವೆಯೋ ಅಷ್ಟು ನಿಜ ತತ್ವವನ್ನು ಗ್ರಹಣ ಮಾಡುವಂಥ ಶಕ್ತಿ ವೃದ್ಧಿಂಗತ. ನಿರ್ಜರ ತತ್ವದ ಮಾತು ನಡೀತಾ ಇದೆ. ಅವನಲ್ಲಿ ಸಹಜನೇ ಇದೆ. ಏನಿದೆ? ಶುದ್ಧ ಚೈತನ್ಯದ ಅನುಭೂತಿ. ಏನು ಹೇಳಿದ್ರು ನೋಡ್ರಿ? ಶುದ್ಧ ಚೈತನ್ಯ ವಸ್ತುವನ್ನು ಸ್ವಭಾವದಿಂದಲೇ ಸಮ್ಯಕ್ ದೃಷ್ಟಿ ಜೀವನು ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಅನುಭವಿಸುತ್ತಾನೆ ಮತ್ತು ಆಸ್ವಾದಿಸುತ್ತಾನೆ, ಎರಡೂ ಒಂದೇ ಅರ್ಥವನ್ನು ಕೊಡುವಂಥ ಶಬ್ದ ಇದ್ದಾವೆ. ಆದ್ರೂ ಕೂಡ ಎರಡೂ ಶಬ್ದಗಳ ಅರ್ಥದೊಳಗ ವಿಶೇಷತೆ, ಭಿನ್ನತೆ ಇದೆ. ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ಅನುಭವಿಸುತ್ತಾನೆ ಏನು? ಶುದ್ಧ ಚೈತನ್ಯ ವಸ್ತುವನ್ನು ಅನುಭವಿಸುತ್ತಾನೆ, ಆಸ್ವಾದಿಸುತ್ತಾನೆ. ವಸ್ತುವನ್ನು ಅನುಭವಿಸುತ್ತಾನೆ. ಯಾವುದಾದರೂ ರಸನೇಂದ್ರಿಯದ ಪದಾರ್ಥವನ್ನು, ಮಿಠಾಯಿಯನ್ನು
ಅನುಭವಿಸುವುದು ಒಂದು ಮಾತು ಇದೆ, ಆಸ್ವಾದಿಸುವುದು ಒಂದು ಮಾತು. ತಿಳಿದು ಬರ್ತಿದೇನಿಲ್ಲ? ತಿಂತಾ ಇರುವ ವೇಳೆದೊಳಗೆಲ್ಲ ಅನುಭವ ಇದೆ ರೀ. ಆದರೆ ವಿಶೇಷ ಲಕ್ಷ್ಯ ವಹಿಸಿದ ನಂತರ ಆಸ್ವಾದ. ತಿನ್ನುವ ವೇಳೆದೊಳಗೆ ಅನುಭವ ಇದೆ, ಆದರೆ ಅದರ ಆಸ್ವಾದ ಯಾವಾಗಿದೆ? ಉಪ್ಪು ಹೆಚ್ಚಾಗೈತೇನ್ರಿ? ಇಲ್ಲ, ನನಗೇನು ಅನ್ನಿಸ್ಲಿಲ್ಲ. ಆಮೇಲೆ ಮತ್ತೊಂದು ತುತ್ತಿನ ಸ್ವಲ್ಪ ಆಗಿದ್ದು ಕಾಣಿಸ್ತೈತಿ, ಅದು ಆಸ್ವಾದ. ಅದು ಉಪ್ಪು ಹೆಚ್ಚಾದದ್ದು ಅನುಭವ ಮೊದಲಂತೂ ಇರ್ತಾರೆ, ಅದರ ಆಸ್ವಾದ ಯಾವಾಗ? ವಿಶೇಷ ಗಮನ ಹರಿಸಿದ. ಹಾಗಾದರೆ ಇಲ್ಲಿ ಶುದ್ಧ ಚೈತನ್ಯ ವಸ್ತುವಿನ ಕಡೆಗೆ ವಿಶೇಷ ಗಮನ ಹರಿಸಿದ ನಂತರ, ವಿಶೇಷ ಗಮನ ಹರಿಸೋದೇನ? ಅವನ ಗಮನ ಎಲ್ಲ ಆ ಕಡೆನೇ ಇದೆ ರೀ. ಅವನ ರುಚಿ, ಅವನ ಜ್ಞಾನ, ಅವನದ ಸರ್ವಸ್ವವೇ ಅದು ಇದೆ ರೀ. ಹೀಗಿದ್ದ ನಂತರ ಅವನು ಅನುಭವಿಸ್ತಾನೂ ಇದ್ದಾನೋ, ಆಸ್ವಾದಿಸ್ತಾನೋ